ತುಮಕೂರಿನಲ್ಲಿ ಹಾಡು ಹಗಲೇ ಚಿನ್ನದಂಗಡಿ ದರೋಡೆಯನ್ನ ಮಾಡಿದಂತಹ ಭೂಪ ಈಗ ಏನು ಈ ಚಿನ್ನದಂಗಡಿಗೆ ನುಗ್ಗಿ ರಾಬರಿಯನ್ನ ಮಾಡಿದ ಗ್ಯಾಂಗ್ ಈಗ ಎಲ್ಲರನ್ನ ಬಂಧಿಸುವಲ್ಲಿ ಈಗ ಯಶಸ್ವಿ ಆಗ್ತಾ ಇದ್ದಾರೆ ಪೊಲೀಸರು. ಯಾಕೆಂತಂದ್ರೆ ಜೀಪ್ ನಲ್ಲಿ ಬಂದಿದಂತಹ 4 ಕೃತ್ಯವನ್ನ ಎಸಗಲಾಗಿತ್ತು. ರಾಜಸ್ಥಾನದ ಗ್ಯಾಂಗ್ ಜ್ಯುವೆಲರಿ ಶಾಪ್ಗೆ ಎಂಟ್ರಿ ಕೊಟ್ಟಿದ್ದಂತಹ 3 ಖದೀಮರು ಇವರು ಯಶಸ್ವಿ ಆಗಬೇಕು ಪೊಲೀಸರನ್ನ ಬಂಧಿಸುವಲ್ಲಿ. ತುಮಕೂರಿನಲ್ಲಿ ಹಾಡು ಹಗಲೇ ಚಿನ್ನದಂಗಡಿ ದರೋಡೆ ಆಗಿದೆ. ಶಿರಾ ತಾಲೂಕಿನ ಕಳಂಬೆಳ್ಳದ ಬೆಂಚೆ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು. ಜಂಗದಾಂಬ ಚಿನ್ನದಂಗಡಿಗೆ ನುಗ್ಗಿದಂತಹ ರಾಬರ್ಸ್ ಗ್ಯಾಂಗ್ ಏಕಾಏಕಿ ಜೀಪ್ನಲ್ಲಿ ಬಂದಿದ್ದಂತಹ 4 ಕೃತ್ಯವನ್ನು ಎಸಗಲಾಗಿದೆ. ಜಗದಾಂಬ ಚಿನ್ನದಂಗಡಿಗೆ ನುಗ್ಗಿದಂತಹ ರಾಬರ್ಸ್ ಗ್ಯಾಂಗ್ ಈಗ ಏಕಾಏಕಿ ಚಿನ್ನದಂಗಡಿಗೆ ನುಗ್ಗಿ ಅಲ್ಲಿಂದ ಏನು ಪರಾರಿಯಾಗಿದ್ದಾರೆ ಚಿನ್ನವನ್ನ ದೋಚಿ. ರಾಜಸ್ಥಾನದ ಗ್ಯಾಂಗ್ ಅನ್ನೋದು ಮೂಲಗಳ ಪ್ರಕಾರ ತಿಳಿದು ಬರ್ತಾ ಇದೆ ಸದ್ಯಕ್ಕೆ. ಜ್ಯುವೆಲರಿ ಶಾಪ್ಗೆ ಒಳಗೆ ಎಂಟ್ರಿ ಕೊಡ್ತಾ ಇದ್ದಂತಹ 3 ಕಳ್ಳರು ಅಂಗಡಿ ಮಾಲೀಕನ ಮುಖಕ್ಕೆ ಕಾರದ ಪುಡಿಯನ್ನ ಎರಚಿ ದರೋಡೆಯನ್ನ ಮಾಡಿದ್ದಾರೆ. 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ಬೆಳ್ಳಿ ಕಳ್ಳತನವಾಗಿದೆ. ನಿನ್ನೆ ಸಂಜೆ 3:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ನಿನ್ನೆ ಸಂಜೆ 3:30 ಸುಮಾರಿಗೆ ನಡೆದಿರುವಂತಹ ಈ ಕಳ್ಳತನದ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡಿ. ಮಹೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮಹೇಶ್, ಸಂಪರ್ಕ ಕಡಿತವಾಗಿದೆ. ಕೃತ್ಯ ಅಂದ್ರೆ ರಾಜಸ್ಥಾನದಲ್ಲಿ ಇರುವಂತಹ ರಾಜಸ್ಥಾನದ ಮೂಲದವರು ಗ್ಯಾಂಗ್ ಕಟ್ಕೊಂಡು ಬಂದು ಈಗ ಸಿರಾ ತಾಲೂಕಿನಲ್ಲಿ ಕಳ್ಳತನ ಮಾಡಿರೋದು. ಜ್ಯುವೆಲರಿ ಶಾಪ್ಗೆ ಒಳಗೆ ಎಂಟ್ರಿ ಕೊಡ್ತಾ ಇದ್ದಂತೆ 3 ಕಳ್ಳತನವನ್ನ ಮಾಡಿದ್ದಾರೆ. ಅಂಗಡಿ ಮಾಲೀಕ ಇಲ್ಲಿದ್ದಾರೆ. ಅವ್ರಿಗೆ ಮುಖಕ್ಕೆ ಕಾರದ ಪುಡಿಯನ್ನ ಎರಚಿ ದರೋಡೆ ಮಾಡಿರೋದು. 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ದಾರೆ ಖದೀಮರು. ಬೆಳ್ಳಿ ಕಳ್ಳತನವನ್ನ ಮಾಡಿದ್ದಾರೆ. ಕಳಂಬೆಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಶಂಕಿತರು ಯಾರ್ಯಾರಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತೆ ಆರೋಪಿಗಳ ಪತ್ತೆ ಹುಡುಕಾಟ ಕೂಡ ನಡೀತಾ ಇದೆ. ಯಾರು ಶಂಕಿತರು ಬಂದ್ರೆ ಅವರನ್ನ ಬಂಧಿಸಿ ಅವರಲ್ಲಿ ತನಿಖೆಯನ್ನ ನಡೆಸೋದಕ್ಕೂ ಕೂಡ ಖಾಕಿ ಮುಂದಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತವಾಗಿದೆ.